ಪಂಚಾಯತ್ನಿಂದಲೂ 30 ವರ್ಷದಲ್ಲೂ ಪಂಚಾಯತ್ನಲ್ಲಿ ಇದ್ದೀವಿ. ಆ ಜಾಗ 2008ರಲ್ಲಿ ನೆಹರು ಕೆಫೆ ಅವ್ರ ಮನೆ ಮುಂದೆ ಒಂದು 12 ಅಡಿ ಗಲ್ಲಿ ಇತ್ತು. ನಾವೆಲ್ಲ ಓಡಾಡ್ತಿದ್ವು. ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಅವರು ಕಾಂಪೌಂಡ್ ಹಾಕಕ್ ನೋಡಿದ್ರು ನೆಹರು ಕೆಫೆ ಅವ್ರ ಓನರು. ಆವಾಗ ನಾವು ಹೋಗ್ಬಿಟ್ಟಿದ್ದು ಪಂಚಾಯತ್ಗೆ ಜಾಗ ಅಂತ ನಾವು ಗಲಾಟೆ ಮಾಡಿದ್ವಿ. ಅವಾಗ ಏನು ಹೇಳಿದ್ರು, ನಿಂದು ಜಾಗ ಅಲ್ಲ, ಇದು ರಂಗನಾಥ ಸ್ವಾಮಿ ದೇವಸ್ಥಾನದ ಜಾಗ ಅಂತ. ನಮಗೆ ತಿಳಿದಿರೋ ಮಟ್ಟಕ್ಕೆ ಈಗ ಮುಜರಾಯಿ ಹುಳಿಯಾರ್ನಲ್ಲಿ ಇರೋದು ಮುಜರಾಯಿ ದೇವಸ್ಥಾನ ಅಂದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನ. ಮುಂಚೆ ಯಾರು ಗೊತ್ತಿರಲಿಲ್ಲ, ಏನು ಬ್ರಾಹ್ಮಣರು ಬಂದು ಪೂಜೆ ಮಾಡ್ಕೊಂಡು ಹೋಗೋರು, ನಮಗೆ ಅನುಭವ. ಆಮೇಲೆ ಗೊತ್ತಾಯಿತು ಹುಳಿಯಾರಲ್ಲಿ ಮುಜರಾಯಿ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಅದಕ್ಕೆ ಅವರು ಯಾವುದೇ ಒಂದು ದಾಖಲೆ ಇಲ್ಲದೆ ರಾಜ್ಯ ಸರ್ಕಾರದವರು ನಮ್ಗೆ ಕೊಟ್ಟಿದ್ದಾರೆ, ಏನು ಈ ಜಾಗ ನಮಗೆ ಬಿಡಿಸ್ಕೊಡಿ ಅಂತ. ಈಗ ಏನೈತೆ ನಮ್ಮ ಪಂಚಾಯತಿಗೆ ಉಳಿಸ್ಕೋಬೇಕಾದ್ರೆ ಯಾವ ಥರ ಮಾಡಬೇಕು, ಉಳಿಸ್ಕೊಳೋಣ. ಇಲ್ಲ ಅಂದರೆ ಅದ್ರ ಮೇಲೆ ನಿಮ್ಗೇನು ಹೇಳಿದ್ದಾರೆ ನೋಟಿಸ್ನಲ್ಲಿ, ನೀವು ಮಾಡ್ಕೊಳ್ಳಿಲ್ಲ ನಾನು ಕ್ರಮ ತಗೊಳ್ತೀವಿ ಅಂತ ನಿಮಗೆ ಅದ್ರ ಮೇಲೆ ಹಾಕಿದ್ದಾರೆ. ಅದಕ್ಕೆ ಇತ್ಲ ಕಡೆ ನಾವು ಈ ಪಂಚಾಯತಿ ಜಾಗ, ನೀವು ಪಂಚಾಯತಿ ಜಾಗ ಇರಲಿ, ನಾವು ಪಂಚಾಯತಿ ಜಾಗ ಕಳಿಯಕ್ಕೆ ರೆಡಿ ಇಲ್ಲ. ಆದರೆ ದೇವಸ್ಥಾನಕ್ಕೆ ಏನಾದ್ರು ಬಂದರೆ ಖಂಡಿತವಾಗಿ ಬಿಟ್ಕೊಡ್ಬಿಡಿ. ದೇವಸ್ಥಾನಕ್ಕೆ ಏನು ಸಮಸ್ಯೆ ಆಗೋದಿಲ್ಲ. ಯಾಕೆಂದ್ರೆ ಬರೋದ್ರಲ್ಲಿ ಅಷ್ಟೇ ಆದಾಯ ಐತೆ, ಫೋನ್ ಅಪ್ಲೋಡ್ ಮಾಡ್ಕೊಂಡ್ಬಿಡಿ. ದೇವಸ್ಥಾನ ಎಷ್ಟಿದೆ, ಯಾವ್ಯಾವ ಜಾಗ ಐತೆ ರಂಗನಾಥ ಸ್ವಾಮಿದು, ಹೆಚ್ಚು ಕಮ್ಮಿ ನಮಗೆ ತಿಳಿದಿರೋ ಮಟ್ಟಕ್ಕೆ 4 ರಿಂದ 5 ಎಕರೆ ಜಾಗ ಇದೆ ಅಂತ. ಅದು ಯಾವುದೇ ಒಂದು ಇಟ್ಕೊಂಡು ನಮ್ದೇ ಅಂತ. ಈಗ ನಮಗೆ ಅನುಭವ ಇರೋದ್ರಲ್ಲಿ 30 ವರ್ಷ ಅನುಭವ ಇರೋದ್ರಲ್ಲಿ ಅದು ನಾವು ಪಂಚಾಯತಿ ಮೂಲಕ ಅವಾಗಿಂದ ವೆಂಕಟಾಚಲ ಶೆಟ್ಟಿ ಎಲ್ಲ ರಂಗನಾಥ್ ಶೆಟ್ಟಿ ಚೇರ್ಮನ್ MS ಅವ್ರ ತಂದೆ ಆದಾಗ್ಲಿಂದಲೂ ಆವಾಗ ನಮಗೆ ಗೊತ್ತಿಲ್ಲ. 10ರಿಂದ ಈಚೆ 96ರಲ್ಲಿ ಕೃಷ್ಣಪ್ಪ ಅವ್ರು ಚೇರ್ಮನ್ ಆಗಿದ್ರು ನಮ್ಮ ಹಟ್ಟಿಯವರು. ಅವಾಗಿಂದಲೂ ಅದು ಏನು ಅಂತ ಸಮಸ್ಯೆ ಆಗಿರಲಿಲ್ಲ. ಆ ರಂಗನಾಥ ಸ್ವಾಮಿ ಮುಜರಾಯಿ ದೇವಸ್ಥಾನ ಯಾರು ಗೊತ್ತಿರಲಿಲ್ಲ, ನಮಗಂತೂ ಗೊತ್ತಿರಲಿಲ್ಲ, ಬೇರೆಯವ್ರಿಗೆ ಗೊತ್ತಿತ್ತೇನು. ಆಮೇಲೆ ಇದೇನಾಗಿದೆ ಅಂತ ಹೇಳಿದ್ರೆ ಪಂಚಾಯತಿಗೆ ಆಲ್ಮೋಸ್ಟ್ ನಾವು ಉಳಿಸ್ಕೊಳ್ಳೋ ಜವಾಬ್ದಾರಿ ಕರೆಕ್ಟಾಗಿ ನಮ್ ರಿಕಾರ್ಡ್ಸ್ ಇದ್ರೆ ಪಂಚಾಯತಿಗೆ ಉಳಿಸ್ಕೊಳ್ಳೋಣ. ಅದು ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಬಂದ್ರೆ ನೀವು ಅದಕ್ಕೆ ಇದು ಮಾಡ್ಕೊಂಡು ನೀವು ಕಾನೂನು ಪ್ರಕಾರ ಏನಿದೆ ನಿಮ್ಮ ಕಾನೂನು ನೀವು ಮಾಡಿಕೊಡಿ.